ನೋಡಿ, ಎಲ್ಲಿಂದ ಎಲ್ಲಿಗೆ ಸಂಬಂಧಗಳಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಖಮೇನಿ ಹತ್ಯೆ ಬೆನ್ನಲ್ಲೇ, ಇರಾನ್ನಲ್ಲಿ ಖಮೇನಿ ಹತ್ಯೆ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಶೋಕಾಚರಣೆ ಮಾಡಲಾಗ್ತಿದೆ. ಚಿಕ್ಕಬಳ್ಳಾಪುರಕ್ಕೂ ಇರಾನ್ ನಾಯಕ ಖಮೇನಿಗೂ ನಂಟಿದೆ. ಏನ್ ನಂಟು? ಖಮೇನಿ ಹತ್ಯೆಗೆ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿಕೊಂಡು ಅಲಿಪುರದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮ ಇದು. ಖಮೇನಿ ಸಮುದಾಯದ ಜನರೇ ಹೆಚ್ಚಿದ್ದಾರೆ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ. ಖಮೇನಿ ಹತ್ಯೆ ಸುದ್ದಿ ಕೇಳಿ ಚಿಕ್ಕಬಳ್ಳಾಪುರದ ಅಲಿಪುರ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರಕ್ಕೂ ಇರಾನ್ ನಾಯಕ ಖಮೇನಿಗೂ ನಂಟಿದೆ. ಖಮೇನಿ ಹತ್ಯೆಗೆ ಖಂಡನೆ ವ್ಯಕ್ತವಾಗಿದೆ. ಕಪ್ಪು ಪಟ್ಟಿಯನ್ನ ಧರಿಸಿ ಅಲಿಪುರದಲ್ಲಿ ಖಂಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮ ಇದು. ಖಮೇನಿ ಸಮುದಾಯದ ಜನರೇ ಜಾಸ್ತಿ ಇದ್ದಾರೆ ಅಲ್ಲಿ. ಖಮೇನಿ ಹತ್ಯೆ ಸುದ್ದಿ ಕೇಳಿ ಅಲ್ಲಿನ ಜನ ಕಣ್ಣೀರು ಹಾಕ್ತಿದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ಧಿಕ್ಕಾರ ಕೂಗಿ ಅಲಿಪುರದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಇರುತ್ತೆ. ಖಮೇನಿ ಹತ್ಯೆ ಅಲ್ಲ, ಇದು ಬಲಿದಾನ, ಅಂತ್ಯ ಅಲ್ಲ, ಆರಂಭ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಖಮೇನಿ ಹತ್ಯೆಯನ್ನ ಖಂಡಿಸಿ ಅಲಿಪುರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಇಂಥದ್ದೊಂದು ವಿಚಾರ ನಮಗೆ ಯಾರಿಗೂ ಗೊತ್ತೇ ಇರಲಿಲ್ಲ ನೋಡಿ. ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದಂತಹ ಖಮೇನಿಗೂ ಚಿಕ್ಕಬಳ್ಳಾಪುರಕ್ಕೂ ಸಂಬಂಧ ಇದೆ, ನಂಟಿದೆ ಅನ್ನೋದೇ ಗೊತ್ತಿರಲಿಲ್ಲ. का जहाज तल अवीव छोड़कर यूनान पहुंच चुका है। अमेरिका, इस्राइल का जहाज तल अवीव छोड़कर यूनान पहुंच चुका है। का जहाज तल अवीव छोड़कर यूनान पहुंच चुका है। अमेरिका, इस्राइल का जहाज तल अवीव छोड़कर यूनान पहुंच चुका है। ನೋಡಿ, ಮೊಹಮ್ಮದ್ ಶಿರಾಜಿ, ಚೀಫ್ ಆಫ್ ಮಿಲಿಟರಿ ಬ್ಯೂರೋ, ಯಾರೆಲ್ಲ ನಾಯಕರು ಹತ್ಯೆ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರ, ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಅಲಿಪುರ ಅಂತ ಒಂದು ಊರಿದೆ. ಅಲ್ಲಿ ಖಮೇನಿ ಸಮುದಾಯದವ್ರು ಜಾಸ್ತಿ ಇದ್ದಾರೆ. ಖಮೇನಿ ಹತ್ಯೆಯನ್ನು ಖಂಡಿಸಿ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. 3 ದಿನ ಶೋಕಾಚರಣೆಯನ್ನು ಘೋಷಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಪ್ಪ, ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಈ ಸಮುದಾಯದವರು ಇಷ್ಟೊಂದು ಜನ ಇದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಸೊ ಈಗ ಈ ವಿಚಾರ ಗೊತ್ತಾಗ್ತಿದೆ. 3 ದಿನಗಳ ಶೋಕಾಚರಣೆಯನ್ನ ಘೋಷಿಸಿದ್ದಾರೆ. ಸೊ ಸದ್ಯದ ಡೆವಲಪ್ಮೆಂಟ್ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮಲ್ಲಪ್ಪ? ಸಿಂಧೂರ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಅಲಿಪುರ ಮಿನಿ ದುಬೈ ಅಂತಾನೆ ಖ್ಯಾತಿಯಾಗಿದೆ. ಅಂದ್ರೆ ಇಲ್ಲಿ ಏನು ಇರಾನು, ಸೌದಿ ಅರೇಬಿಯಾ ಇನ್ನಿತರ ಒಂದು ಅರಬ್ ರಾಷ್ಟ್ರಗಳ ಜೊತೆ ಸಂಪರ್ಕ ಹೊಂದಿರುವಂತ ಇವರು ವಜ್ರ ಮತ್ತಿತರ ಒಂದು ಬೆಳೆ ಬಾಳುವಂತ ಒಂದು ವಸ್ತುಗಳ ಒಂದು ವ್ಯಾಪಾರಕ್ಕೆ ಸಂಪರ್ಕದ ಕೊಂಡಿಯಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸುಮಾರು ಒಂದು 20,000ಕ್ಕೂ ಹೆಚ್ಚು ಜನ ಶಿಯಾ ಒಂದು ಪಂಗಡದ ಜನರೇ ಇರ್ತಾರೆ. ಅಲ್ಲದೆ ಇದು ಇರಾನು ಇವರಿಗೆ ಒಂದು ಧಾರ್ಮಿಕ ನೆಲೆ ಅಂತ ಒಂದು ಗುರುತಿಸ್ಕೊಂಡಿರ್ತಾರೆ. ಅಲ್ಲಿನ ಪರಮೋಚ್ಚ ನಾಯಕ ಆಗಿರುವಂತ ಅಲಿ ಖಮೇನಿ ಅವರ ಒಂದು ಸಾವು ಇವರಿಗೆ ಒಂದು ತಡೆಕೊಳ್ಳಲಾರದಂತ ಒಂದು ನೋವಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇವರು 3 ದಿನಗಳ ಕಾಲ ಒಂದು ಶೋಕಾಚರಣೆ ಮಾಡಿ ಕಪ್ಪು ಬಟ್ಟೆ ಧರಿಸಿ ಒಂದು ಇಸ್ರೇಲ್ ಮತ್ತೆ ಅಮೆರಿಕ ವಿರುದ್ಧ ಒಂದು ಧಿಕ್ಕಾರಗಳಿಗೆ ಹೋಗಿ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಮತ್ತೆ ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿ ಒಂದು ಪ್ರತಿ ಮೆರವಣಿಗೆ ಮೂಲಕ ಒಂದು ಆಕ್ರೋಶ ಹೊರವಾಗ್ತಿದೆ ಅಂತ ಹೇಳ್ಬೋದು. ಅಲ್ಲದೆ
ಇಲ್ಲಿ ಅಲಿಪುರದಲ್ಲಿರುವಂತ ಸುಮಾರು ಒಂದು 100ಕ್ಕೂ ಹೆಚ್ಚು ಜನರು ಒಂದು ಇರಾನ್ ಇನ್ನಿತರ ಒಂದು ದೇಶಗಳಲ್ಲಿ ಇದು ಮೆಡಿಕಲ್ ಇನ್ನಿತರ ಒಂದು ಹೈಯರ್ ಎಜುಕೇಶನ್ಗೆ ಹೋಗಿ ಅಲ್ಲಿ ವ್ಯಾಸಂಗ ಮಾಡ್ತಾರೆ. ಈ ನೆಲೆಯಲ್ಲಿ ಇರಾನ್ಗೆ ಹೆಚ್ಚು ಸಂಪರ್ಕ ಹೊಂದಿರುವ ಅಲಿಪುರದಲ್ಲಿ ಈ ರೀತಿ ಒಂದು ರೀತಿಯಲ್ಲಿ ಒಂದು ಶೋಕಾಚರಣೆ ಮಡುಗಟ್ಟಿದೆ ಅಂತ ಹೇಳ್ಬೋದು ಸಿಂಧೂರ. ಆಲ್ ರೈಟ್ ಮಲ್ಲಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.